ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಾವು ಯಾರು ಕೂಡ ಪ್ರಜ್ವಲ್ ರೇವಣ್ಣ ಪರ ನಿಲ್ತಾ ಇಲ್ಲ. ಯಾರೇ ಮಾಡಿದ್ರು ತಪ್ಪು ತಪ್ಪೆ. ಆದರೆ ಇದನ್ನ ರಾಜಕೀಯವಾಗಿ ಕಾಂಗ್ರೆಸ್ ಬಳಸ್ಕೊತಾ ಇದೆ. ರಾಜಕೀಯವಾಗಿ ಇವರು ಇದನ್ನ ಬಳಸ್ಕೊತಾ ಇದ್ದಾರೆ ಅಂತಕ್ಕಂಥ ಆರೋಪ. ಅದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ವಿಚಾರ ತಗೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಅಂತೆಲ್ಲ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. 24 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವು ನಿಶ್ಚಿತ. ಕಾಂಗ್ರೆಸ್ಗೆ ಅಧಿಕಾರ ಹಾಗೂ ಹಣಬಲದ ಮೇಲೆ ಗೆಲ್ಲುವ ಭ್ರಮೆ ಇದೆ. ಸಿಎಂ ಡಿಸಿಎಂ ಏನೇ ಬೊಬ್ಬೆ ಹೊಡೆದ್ರು ನಾವೇ ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಯಾದಗಿರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಮತದಾನ ದಿನಗಣನೆ ಆರಂಭವಾಗ್ತಿದ್ದಂತೆ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಅದರ ಜೊತೆಗೆ ಆಯಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಕ್ಯಾಂಪೇನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಆರಂಭಿಸಿದ್ದಾರೆ. ಈಗಾಗಲೇ ಮತಬುಟ್ಟಿಗೂ ಕೂಡ ಕೈ ಹಾಕೋದ್ರ ಮೂಲಕ ಎಲ್ಲಾ ವರ್ಗದ ಜನಗಳನ್ನು ಸಹಿತ ಓಲೈಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕನ್ನುವಂಥ ರೀತಿಯಲ್ಲಿ ಪಣ ತೊಟ್ಟಿದ್ದಾರೆ. ಸ್ವತಃ ನಮ್ಮ ಜೊತೆಗೆ ಮಾತಾಡಲಿಕ್ಕೆ BY ವಿಜೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸರ್ ಇನ್ನೇನು ಮತದಾನಕ್ಕೆ ಕೆಲವೇ ದಿನಗಳ ಬಾಕಿ ಇರುವಾಗ ಈಗ ತಾವು ಪ್ರಚಾರ ಮಾಡ್ತಾ ಇದ್ರಿ, ಯಾವ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅಂತ ಸರ್? ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರವಾಸ ಮಾಡ್ತಾ ಇದ್ದೇನೆ. ತಾವೇ ನೋಡ್ತೀರಿ, ಎಲ್ಲೇ ಹೋದರೂ ಸಹ ಯುವಕರು ಉತ್ಸಾಹದಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವ್ರು ಏನೇ ಆರ್ಭಟ ಮಾಡಿದ್ರು ಸಹ, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಏನೇ ಆರ್ಭಟ ಮಾಡಿದ್ರು ಸಹ ನಮ್ಮ ಪಕ್ಷದ ಕಾರ್ಯಕರ್ತರು ಇದು ಯಾವುದಕ್ಕೂ ಕೂಡ ಹಿಂಜರಿದೇನೆ ಅವರು ಅಧಿಕಾರದಲ್ಲಿದ್ದರೂ ಸಹ ನಮ್ಮ ಕಾರ್ಯಕರ್ತ ಉತ್ಸಾಹ ಇದೆ, ವಿಶ್ವಾಸ ಇದೆ. ವಿಧಾನಸಭಾ ಉಪಚುನಾವಣೆ ಇರ್ಬೋದು, ಲೋಕಸಭಾ ಇರ್ಬೋದು, ನಮಗೆ ವಿಶ್ವಾಸ ಇದೆ. ರಾಯಚೂರು ಲೋಕಸಭಾ ಕ್ಷೇತ್ರ ಇವತ್ತು ಕಾಂಗ್ರೆಸ್ ಪಕ್ಷ ಹೊರಗಿನಿಂದ ಅಭ್ಯರ್ಥಿ ತಂದಿದ್ದಾರೆ. ಹಣಬಲದಿಂದ ನಾವು ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಕಾಂಗ್ರೆಸ್ ಪಕ್ಷದವರಿದ್ದಾರೆ. ಆದರೆ ಸ್ವಾಭಿಮಾನಿ ಮತದಾರರು ಈ ಒಂದು ಲೋಕಸಭಾ ಕ್ಷೇತ್ರ ನಮ್ಮ ಸಂಸದರಾಗಿರ್ತಕ್ಕಂಥ ರಾಜಾ ಅಮರೇಶ್ ನಾಯಕರವರು ಹೌದು, ಉತ್ತಮ ರಾಜಕಾರಣಿ ಇದ್ದಾರೆ, ಸಜ್ಜನರಿದ್ದಾರೆ, ಅವರನ್ನೇ ಮತ್ತೊಮ್ಮೆ ಗೆಲ್ಲಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇನ್ನು ಉಪಚುನಾವಣೆ ಏನೇ ಕಾಂಗ್ರೆಸ್ ಪಕ್ಷ ಅನುಕಂಪ ಇದ್ದರೂ ಸಹ ಮತದಾರರು ಬೇಸತ್ತಿದ್ದಾರೆ. ಇವತ್ತು ಭೀಕರ ಬರಗಾಲ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಶಾಸಕರು, ಮಂತ್ರಿಗಳ ಒಂದು ಉದ್ದಟತನ ಎಲ್ಲವನ್ನೂ ಸಹ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಪರಿಣಾಮ ಇವತ್ತು ಅದು ನಮಗೆ ವರದಾನ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ರಾಜುಗೌಡರು ಸಹ ಉಪಚುನಾವಣೆಯಲ್ಲಿ ಗೆಲ್ತಾರೆ. ಲೋಕಸಭೆಯಲ್ಲೂ ಸಹ ನಮ್ಮ ಸಂಸದರು ಗೆಲ್ತಾರೆ. ಮತ್ತು ಎರಡನೇ